ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ ಸಾಧಕರು, ಮಹಾಧಾನಿ, ಶೃಂಗೇರಿ ಶಾರದಾ ಪೀಠದ ಪರಮ ಭಕ್ತರು, ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅತ್ಯಾಪ್ತರು. ಆದರೆ ಇಂತಹ ಮಹಾನ್ ಐತಿಹಾಸಿಕ ಪುರುಷನ ಸಮಾಧಿ ಈಗ ಅಡ್ಡಾದಿಡ್ಡಿಯಾಗಿದೆ. ನೋಡಿ, ಶಾಪ್ಗಳಲ್ಲಿ ಎಣ್ಣೆ ಹೊಡೆದು ಮೂಲೆಗೆ ಬಿಸಾಕಿರುವಂತ ರೀತಿ ಬಿಸಾಕಿರೋ ಬಿಯರ್ ಬಾಟ್ಲುಗಳು, 90 ಹಾಕಿ ಎಸ್ದಿರೋ ಎಣ್ಣೆ ಪೋಚ್ಗಳು, ಎಣ್ಣೆ ಪಾರ್ಟಿ, ಇಸ್ಪಿಟ್ ಆಟ, ಸಿಗರೇಟು, ಬೀಡಿ ತುಂಡುಗಳು ಇವು ಕಂಡು ಬಂದಿದ್ದು ಐತಿಹಾಸಿಕ ಪುರುಷ ಹಿರೇ ಮದಕರಿ ನಾಯಕರ ಸಮಾಧಿಯ ಸುತ್ತಮುತ್ತ. ಈ ಸಮಾಧಿ ಇರೋದು ದಾವಣಗೆರೆ ಮಾಯಕೊಂಡ ತಾಲೂಕಿನಲ್ಲಿ. ಹಿರೇ ಮದಕರಿ ನಾಯಕರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿ. ಮತ್ತು ಸೋಮಶೇಖರ ನಾಯಕರ ನಡುವೆ ಮಾಯಕೊಂಡದಲ್ಲಿ ಯುದ್ಧ ನಡೀತಾ ಇದೆ. ಇಬ್ಬರು ಪಾಳೆಗಾರರು ಯುದ್ಧದಲ್ಲಿ ಸೆಣಸುತ್ತಾರೆ. ದುರಂತ ಅಂದ್ರೆ ರಣರಂಗದಲ್ಲಿ ಮದಕರಿ ನಾಯಕ ವೀರಮರಣ ಹೊಂದುತ್ತಾರೆ. ಆದ್ರೆ ಇಂದಿನ ಸಮಾಧಿ ದುಸ್ಥಿತಿ ನೋಡಿದ್ರೆ ಇದು ಹಿರೇಮದಕರಿ ನಾಯಕರ ಸಮಾಧಿಯೋ ಅಥವಾ ಪೊರ್ಕಿಗಳ ಅಡ್ಡೆಯೋ ಅನ್ನೋ ಅನುಮಾನಕ್ಕೆ ಇಂದಿನ ಯುವ ಪೀಳಿಗೆ ರಕ್ಷಣೆ ಹುಟ್ಟು ಹಾಕಿದೆ. ಸಮಾಧಿ ಇದು ಕೆಲವು ಊರಲ್ಲಿ ಬರ್ತಾ ಇರ್ತಾರೆ ಜನ ನೋಡಕ್, ಮದಕರಿ ಸಮಾಧಿ ಹೆಂಗಿದೆ ಅಂತ ನೋಡಕ್ ಬರ್ತಾ ಇರ್ತಾರೆ. ಬಂದು ನೋಡ್ಬಿಟ್ಟು ಅಲ್ಲಿ ಊರೊಳಗೆ ಬಂದು ಸಿಕ್ಕಾಗ ಏನಪ್ಪ ಇದು, ನಾವು ಅದಗತ್ಲೆ ಬಂದು ನೋಡಕ್ ಬಂದಿವಿ, ಹಿಂಗೈತಿದು ಗಲೀಜ್ ಆಗೈತೆ, ಹಂಗೆ ಸಿಸ್ಟಮೇ ಇಲ್ಲ ಅಂತ ಹೇಳ್ತಾವ್ರು. ಬಂದು ಹೇಳಿಕೆ ಅಂದ್ರೆ ನಮಗೆ ಏನಾರು ಹೇಳಿ ಬೈದಾಡಿ ಹೋಗ್ತಾರೆ. ಇಲ್ಲಿ ದುಶ್ಚಟಗಳು ಮತ್ತೆ ಇನ್ನೊಂದು ಕಾಂಪೌಂಡ್ ಬಿದ್ದಿದೆ. ಮತ್ತೆ ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟುವ. ಆಮೇಲೆ ಮೊನ್ನೆ ಇದನ್ನ ಮುರ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿ ಒಂದು ಇಲ್ಲಿ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡ್ಬಂದು ತೋರ್ಸೋಣ ಅಂದ್ರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವ್ರದ್ದೇನು ಕೆಲಸ ಆಗುತ್ತೆ ಅಷ್ಟೇ. ಯಾರು ರಾಜಕೀಯರಾದ್ರೆ ಯಾರಾಗ್ಲಿ ಎಲ್ಲ ಅಷ್ಟೇ. ಇವರು ಅಷ್ಟರು ಹಗಲಿನಲ್ಲಿ ಇಸ್ಪಿಟ್ ಅಡ್ಡೆಯಾಗಿ ಮಾರ್ಪಟ್ರೆ ರಾತ್ರಿ ಆಗ್ತಿದ್ದಂತೆ ಕುಡುಕರ ಅಡ್ಡೆಯಾಗಿದೆ. ಯಾರಾದ್ರೂ ನೆಂಟರು ಮನೆಗೆ ಬಂದಾಗ ನಾಯಕರ ಸಮಾಧಿ ತೋರಿಸಿ ಅಂತಾರೆ. ಆದ್ರೆ ದೇಶದ ಪರಿಸ್ಥಿತಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಅಂತಾರೆ ಸ್ಥಳೀಯರು. ಇನ್ನಾದ್ರೂ ವಾಲ್ಮೀಕಿ ಸಮುದಾಯದ ನಾಯಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಆ ಮೂಲಕ ಇತಿಹಾಸ ಪುರುಷರ ಸಮಾಧಿ ಜೀರ್ಣೋದ್ಧಾರ ಮಾಡಿ ರಕ್ಷಣೆ ಮಾಡಿ ಅನ್ನೋದು ಸೂಪರ್ 3 ಆಗ್ರಹ. ಕ್ಯಾಮರಾಮ್ಯಾನ್ ಶಿವರಾಜ್ ಈಳೆಗರ್ ಜೊತೆ ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ ಸಾಧಕರು, ಮಹಾಧಾನಿ, ಶೃಂಗೇರಿ ಶಾರದಾ ಪೀಠದ ಪರಮ ಭಕ್ತರು, ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅತ್ಯಾಪ್ತರು. ಆದರೆ ಇಂತಹ ಮಹಾನ್ ಐತಿಹಾಸಿಕ ಪುರುಷನ ಸಮಾಧಿ ಈಗ ಅಡ್ಡಾದಿಡ್ಡಿಯಾಗಿದೆ. ನೋಡಿ, ಶಾಪ್ಗಳಲ್ಲಿ ಎಣ್ಣೆ ಹೊಡೆದು ಮೂಲೆಗೆ ಬಿಸಾಕಿರುವಂತ ರೀತಿ ಬಿಸಾಕಿರೋ ಬಿಯರ್ ಬಾಟ್ಲುಗಳು, 90 ಹಾಕಿ ಎಸ್ದಿರೋ ಎಣ್ಣೆ ಪೋಚ್ಗಳು, ಎಣ್ಣೆ ಪಾರ್ಟಿ, ಇಸ್ಪಿಟ್ ಆಟ, ಸಿಗರೇಟು, ಬೀಡಿ ತುಂಡುಗಳು ಇವು ಕಂಡು ಬಂದಿದ್ದು ಐತಿಹಾಸಿಕ ಪುರುಷ ಹಿರೇ ಮದಕರಿ ನಾಯಕರ ಸಮಾಧಿಯ ಸುತ್ತಮುತ್ತ. ಈ ಸಮಾಧಿ ಇರೋದು ದಾವಣಗೆರೆ ಮಾಯಕೊಂಡ ತಾಲೂಕಿನಲ್ಲಿ. ಹಿರೇ ಮದಕರಿ ನಾಯಕರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿ. ಮತ್ತು ಸೋಮಶೇಖರ ನಾಯಕರ ನಡುವೆ ಮಾಯಕೊಂಡದಲ್ಲಿ ಯುದ್ಧ ನಡೀತಾ ಇದೆ. ಇಬ್ಬರು ಪಾಳೆಗಾರರು ಯುದ್ಧದಲ್ಲಿ ಸೆಣಸುತ್ತಾರೆ. ದುರಂತ ಅಂದ್ರೆ ರಣರಂಗದಲ್ಲಿ ಮದಕರಿ ನಾಯಕ ವೀರಮರಣ ಹೊಂದುತ್ತಾರೆ. ಆದ್ರೆ ಇಂದಿನ ಸಮಾಧಿ ದುಸ್ಥಿತಿ ನೋಡಿದ್ರೆ ಇದು ಹಿರೇಮದಕರಿ ನಾಯಕರ ಸಮಾಧಿಯೋ ಅಥವಾ ಪೊರ್ಕಿಗಳ ಅಡ್ಡೆಯೋ ಅನ್ನೋ ಅನುಮಾನಕ್ಕೆ ಇಂದಿನ ಯುವ ಪೀಳಿಗೆ ರಕ್ಷಣೆ ಹುಟ್ಟು ಹಾಕಿದೆ. ಸಮಾಧಿ ಇದು ಕೆಲವು ಊರಲ್ಲಿ ಬರ್ತಾ ಇರ್ತಾರೆ ಜನ ನೋಡಕ್, ಮದಕರಿ ಸಮಾಧಿ ಹೆಂಗಿದೆ ಅಂತ ನೋಡಕ್ ಬರ್ತಾ ಇರ್ತಾರೆ. ಬಂದು ನೋಡ್ಬಿಟ್ಟು ಅಲ್ಲಿ ಊರೊಳಗೆ ಬಂದು ಸಿಕ್ಕಾಗ ಏನಪ್ಪ ಇದು, ನಾವು ಅದಗತ್ಲೆ ಬಂದು ನೋಡಕ್ ಬಂದಿವಿ, ಹಿಂಗೈತಿದು ಗಲೀಜ್ ಆಗೈತೆ, ಹಂಗೆ ಸಿಸ್ಟಮೇ ಇಲ್ಲ ಅಂತ ಹೇಳ್ತಾವ್ರು. ಬಂದು ಹೇಳಿಕೆ ಅಂದ್ರೆ ನಮಗೆ ಏನಾರು ಹೇಳಿ ಬೈದಾಡಿ ಹೋಗ್ತಾರೆ. ಇಲ್ಲಿ ದುಶ್ಚಟಗಳು ಮತ್ತೆ ಇನ್ನೊಂದು ಕಾಂಪೌಂಡ್ ಬಿದ್ದಿದೆ. ಮತ್ತೆ ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟುವ. ಆಮೇಲೆ ಮೊನ್ನೆ ಇದನ್ನ ಮುರ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿ ಒಂದು ಇಲ್ಲಿ ಆಗಿದೆ.
ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದಾರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡ್ಬಂದು ತೋರ್ಸೋಣ ಅಂದ್ರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವ್ರದ್ದೇನು ಕೆಲಸ ಆಗುತ್ತೆ ಅಷ್ಟೇ. ಯಾರು ರಾಜಕೀಯರಾಗಲಿ ಯಾರಾಗಲಿ ಎಲ್ಲ ಅಷ್ಟೇ, ಇವರು ಅಷ್ಟರು. ಹಗಲಿನಲ್ಲಿ ಇಸ್ಪಿಟ್ ಅಡ್ಡೆಯಾಗಿ ಮಾರ್ಪಟ್ರೆ ರಾತ್ರಿ ಆಗ್ತಿದ್ದಂತೆ ಕುಡುಕರ ಅಡ್ಡೆಯಾಗಿದೆ. ಯಾರಾದ್ರೂ ನೆಂಟರು ಮನೆಗೆ ಬಂದಾಗ ನಾಯಕರ ಸಮಾಧಿ ತೋರಿಸಿ ಅಂತಾರೆ. ಆದ್ರೆ ದೇಶದ ಪರಿಸ್ಥಿತಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಅಂತಾರೆ ಸ್ಥಳೀಯರು. ಇನ್ನಾದ್ರೂ ವಾಲ್ಮೀಕಿ ಸಮುದಾಯದ ನಾಯಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಆ ಮೂಲಕ ಇತಿಹಾಸ ಪುರುಷರ ಸಮಾಧಿ ಜೀರ್ಣೋದ್ಧಾರ ಮಾಡಿ ರಕ್ಷಣೆ ಮಾಡಿ ಅನ್ನೋದು ಸೂಪರ್ 3 ಆಗ್ರಹ. ಕ್ಯಾಮರಾಮ್ಯಾನ್ ಶಿವರಾಜ್ ಈಳೆಗರ್ ಜೊತೆ ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ ಸಾಧಕರು, ಮಹಾಧಾನಿ, ಶೃಂಗೇರಿ ಶಾರದಾ ಪೀಠದ ಪರಮ ಭಕ್ತರು, ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅತ್ಯಾಪ್ತರು. ಆದರೆ ಇಂತಹ ಮಹಾನ್ ಐತಿಹಾಸಿಕ ಪುರುಷನ ಸಮಾಧಿ ಈಗ ಅಡ್ಡ ದಿಡ್ಡಿಯಾಗಿದೆ ನೋಡಿ. ಶಾಪ್ಗಳಲ್ಲಿ ಎಣ್ಣೆ ಹೊಡೆದು ಮೂಲೆಗೆ ಬಿಸಾಕಿರುವಂತ ರೀತಿ ಬಿಸಾಕಿರೋ ಬಿಯರ್ ಬಾಟ್ಲುಗಳು, 90 ಹಾಕಿ ಎಸ್ದಿರೋ ಎಣ್ಣೆ ಪೋಚ್ಗಳು, ಎಣ್ಣೆ ಪಾರ್ಟಿ, ಇಸ್ಪಿಟ್ ಆಟ, ಸಿಗರೇಟು, ಬೀಡಿ ತುಂಡುಗಳು ಇವು ಕಂಡು ಬಂದಿದ್ದು ಐತಿಹಾಸಿಕ ಪುರುಷ ಹಿರೇ ಮದಕರಿ ನಾಯಕರ ಸಮಾಧಿಯ ಸುತ್ತಮುತ್ತ. ಈ ಸಮಾಧಿ ಇರೋದು ದಾವಣಗೆರೆ ಮಾಯಕೊಂಡ ತಾಲೂಕಿನಲ್ಲಿ. ಹಿರೇ ಮದಕರಿ ನಾಯಕರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿ. ಮತ್ತು ಸೋಮಶೇಖರ ನಾಯಕರ ನಡುವೆ ಮಾಯಕೊಂಡದಲ್ಲಿ ಯುದ್ಧ ನಡೀತಾ ಇದೆ. ಇಬ್ಬರು ಪಾಳೆಗಾರರು ಯುದ್ಧದಲ್ಲಿ ಸೆಣಸುತ್ತಾರೆ. ದುರಂತ ಅಂದ್ರೆ ರಣರಂಗದಲ್ಲಿ ಮದಕರಿ ನಾಯಕ ವೀರಮರಣ ಹೊಂದುತ್ತಾರೆ. ಆದ್ರೆ ಇಂದಿನ ಸಮಾಧಿ ದುಸ್ಥಿತಿ ನೋಡಿದ್ರೆ ಇದು ಹಿರೇಮದಕರಿ ನಾಯಕರ ಸಮಾಧಿಯೋ ಅಥವಾ ಪೊರ್ಕಿಗಳ ಅಡ್ಡೆಯೋ ಅನ್ನೋ ಅನುಮಾನಕ್ಕೆ ಇಂದಿನ ಯುವ ಪೀಳಿಗೆ ರಕ್ಷಣೆ ಹುಟ್ಟು ಹಾಕಿದೆ. ಸಮಾಧಿ ಇದು ಕೆಲವು ಊರಲ್ಲಿ ಬರ್ತಾ ಇರ್ತಾರೆ ಜನ ನೋಡಕ್, ಮದಕರಿ ಸಮಾಧಿ ಹೆಂಗಿದೆ ಅಂತ ನೋಡಕ್ ಬರ್ತಾ ಇರ್ತಾರೆ. ಬಂದು ನೋಡ್ಬಿಟ್ಟು ಅಲ್ಲಿ ಊರೊಳಗೆ ಬಂದು ಸಿಕ್ಕಾಗ ಏನಪ್ಪ ಇದು, ನಾವು ಅದಗತ್ಲೆ ಬಂದು ನೋಡಕ್ ಬಂದಿವಿ, ಹಿಂಗೈತಿದ್ದು ಗಲೀಜಾಗೈತೆ, ಹಂಗೆ ಸಿಸ್ಟಮೇ ಇಲ್ಲ ಅಂತ ಹೇಳ್ತಾವ್ರು. ಬಂದು ಹೇಳ್ಕೊಂಡು ನಮಗೆ ಏನಾರು ಹೇಳಿ ಬೈದಾಡಿ ಹೋಗ್ತಾರೆ. ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡು ಬಿದ್ದಿದೆ. ಮತ್ತೆ ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟುವ. ಆಮೇಲೆ ಮೊನ್ನೆ ಇದನ್ನ ಮಿಟ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿ ಒಂದು ಇಲ್ಲಿ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದಾರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡ್ಬಂದು ತೋರ್ಸೋಣ ಅಂದ್ರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವ್ರದ್ದೇನು ಕೆಲಸ ಆಗುತ್ತೆ ಅಷ್ಟೇ. ಯಾರು ರಾಜಕೀಯರಾಗಲಿ ಯಾರಾಗಲಿ ಎಲ್ಲ ಅಷ್ಟೇ, ಇವರು ಅಷ್ಟರು. ಹಗಲಿನಲ್ಲಿ ಇಸ್ಪಿಟ್ ಅಡ್ಡೆಯಾಗಿ ಮಾರ್ಪಟ್ರೆ ರಾತ್ರಿ ಆಗ್ತಿದ್ದಂತೆ ಕುಡುಕರ ಅಡ್ಡೆಯಾಗಿದೆ. ಯಾರಾದ್ರೂ ನೆಂಟರು ಮನೆಗೆ ಬಂದಾಗ ನಾಯಕರ ಸಮಾಧಿ ತೋರಿಸಿ ಅಂತಾರೆ. ಆದ್ರೆ ದೇಶದ ಪರಿಸ್ಥಿತಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಅಂತಾರೆ ಸ್ಥಳೀಯರು. ಇನ್ನಾದ್ರೂ ವಾಲ್ಮೀಕಿ ಸಮುದಾಯದ ನಾಯಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಆ ಮೂಲಕ ಇತಿಹಾಸ ಪುರುಷರ ಸಮಾಧಿ ಜೀರ್ಣೋದ್ಧಾರ ಮಾಡಿ ರಕ್ಷಣೆ ಮಾಡಿ ಅನ್ನೋದು ಸೂಪರ್ 3 ಆಗ್ರಹ. ಕ್ಯಾಮರಾಮ್ಯಾನ್ ಶಿವರಾಜ್ ಈಳೆಗರ್ ಜೊತೆ ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ ಸಾಧಕರು, ಮಹಾಧಾನಿ, ಶೃಂಗೇರಿ ಶಾರದಾ ಪೀಠದ ಪರಮ ಭಕ್ತರು, ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅತ್ಯಾಪ್ತರು. ಆದರೆ ಇಂತಹ ಮಹಾನ್ ಐತಿಹಾಸಿಕ ಪುರುಷನ ಸಮಾಧಿ ಈಗ ಅಡ್ಡ ದಿಡ್ಡಿಯಾಗಿದೆ ನೋಡಿ. ಶಾಪ್ಗಳಲ್ಲಿ ಎಣ್ಣೆ ಹೊಡೆದು ಮೂಲೆಗೆ ಬಿಸಾಕಿರುವಂತ ರೀತಿ ಬಿಸಾಕಿರೋ ಬಿಯರ್ ಬಾಟ್ಲುಗಳು, 90 ಹಾಕಿ ಎಸ್ದಿರೋ ಎಣ್ಣೆ ಪೋಚ್ಗಳು, ಎಣ್ಣೆ ಪಾರ್ಟಿ, ಇಸ್ಪಿಟ್ ಆಟ, ಸಿಗರೇಟು, ಬೀಡಿ ತುಂಡುಗಳು ಇವು ಕಂಡು ಬಂದಿದ್ದು ಐತಿಹಾಸಿಕ ಪುರುಷ ಹಿರೇ ಮದಕರಿ ನಾಯಕರ ಸಮಾಧಿಯ ಸುತ್ತಮುತ್ತ. ಈ ಸಮಾಧಿ ಇರೋದು ದಾವಣಗೆರೆ ಮಾಯಕೊಂಡ ತಾಲೂಕಿನಲ್ಲಿ. ಹಿರೇ ಮದಕರಿ ನಾಯಕರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿ. ಮತ್ತು ಸೋಮಶೇಖರ ನಾಯಕರ ನಡುವೆ ಮಾಯಕೊಂಡದಲ್ಲಿ ಯುದ್ಧ ನಡೀತಾ ಇದೆ. ಇಬ್ಬರು ಪಾಳೆಗಾರರು ಯುದ್ಧದಲ್ಲಿ ಸೆಣಸುತ್ತಾರೆ.
ದುರಂತ ಅಂದ್ರೆ ರಣರಂಗದಲ್ಲಿ ಮದಕರಿ ನಾಯಕ ವೀರಮರಣ ಹೊಂದುತ್ತಾರೆ. ಆದ್ರೆ ಇಂದಿನ ಸಮಾಧಿ ದುಸ್ಥಿತಿ ನೋಡಿದ್ರೆ ಇದು ಹಿರೇಮದಕರಿ ನಾಯಕರ ಸಮಾಧಿಯೋ ಅಥವಾ ಪೊರ್ಕಿಗಳ ಅಡ್ಡೆಯೋ ಅನ್ನೋ ಅನುಮಾನಕ್ಕೆ ಇಂದಿನ ಯುವ ಪೀಳಿಗೆ ರಕ್ಷಣೆ ಹುಟ್ಟು ಹಾಕಿದೆ. ಸಮಾಧಿ ಇದು ಕೆಲವು ಊರಲ್ಲಿ ಬರ್ತಾ ಇರ್ತಾರೆ ಜನ ನೋಡಕ್, ಮದಕರಿ ಸಮಾಧಿ ಹೆಂಗಿದೆ ಅಂತ ನೋಡಕ್ ಬರ್ತಾ ಇರ್ತಾರೆ. ಬಂದು ನೋಡ್ಬಿಟ್ಟು ಅಲ್ಲಿ ಊರೊಳಗೆ ಬಂದು ಸಿಕ್ಕಾಗ ಏನಪ್ಪ ಇದು, ನಾವು ಅದಗತ್ಲೆ ಬಂದು ನೋಡಕ್ ಬಂದಿವಿ, ಹಿಂಗೈತಿ ಇದು ಗಲೀಜ್ ಆಗೈತೆ, ಹಂಗೆ ಸಿಸ್ಟಮ್ ಇಲ್ಲ ಅಂತ ಹೇಳ್ತಾವ್ರು. ಬಂದು ಹೇಳ್ಕೊಂಡು ನಮಗೆ ಏನಾರು ಹೇಳಿ ಬೈದಾಡಿ ಹೋಗ್ತಾರೆ. ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡ್